ಲಾಸ್ಟ್ ವೀಡಿಯೋ ನೋಡ್ದಂಗೆ ಯಶವಂತಪುರಕ್ಕಂತೂ ಬಂದುಬಿಟ್ಟೆ. ತಿರ್ಗಿ ಅಲ್ಲಿಂದ ನಾವು ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು ಬಸ್ಸಿಗೆ ವೆಯ್ಟ್ ಮಾಡೋ ಅಷ್ಟರಲ್ಲಿ ಬಸ್ಸು ಬಂದುಬಿಡ್ತು. ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಲಗಿ ಎದ್ದೋಳೋ ಅಷ್ಟರಲ್ಲಂತೂ ಗುಲ್ಬರ್ಗ ಬಂದಿರಲಿಲ್ಲ. ಮತ್ತೆ ಸ್ವಲ್ಪ ನಿದ್ದೆನ ಕಂಟಿನ್ಯೂ ಮಾಡಿದ್ಮೇಲೆ ಗುಲ್ಬರ್ಗಾನು ಬಂತು. ತಿರ್ಗಿ ಅಲ್ಲಿಂದ ಆಟೋನ ಬುಕ್ ಮಾಡಿಕೊಂಡು ಅಲ್ಲಿಂದ ನಾವು ರೂಮ್ ಕಡೆ ಹೋದ್ವಿ. ರೂಮ್ಗೇನೋ ಬಂದುಬಿಟ್ಟಿದ್ವಿ. ಆದರೆ ಇಲ್ಲಿ ಬೀಗನೇ ಇರಲಿಲ್ಲ. ಏನು ಮಾಡೋದು ಅಂತ ಹೇಳ್ಬಿಟ್ಟು ನಿದ್ದೆ ಮಾತ್ರ ಸಖತ್ತಾಗಿ ಬರ್ತಿತ್ತು ಗುರು. ತಿರ್ಗಾ ಸ್ವಲ್ಪ ಹೊತ್ತು ಆದಮೇಲೆ ಬೀಗಾನು ತಂದು ಕೊಟ್ಟರು. ಬೀಗಾನು ಓಪನ್ ಮಾಡಿಬಿಟ್ಟು ಇನ್ನು ಬೇಗ ರೆಡಿ ಆಗಿಬಿಟ್ಟು ಹೋಗ್ಬೇಕಲ್ವ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಆದೆ. ನಾನಂತೂ ಬೇಗನೆ ರೆಡಿ ಆಗಿಬಿಟ್ಟು ಟಿಪ್ ಟಾಪಾಗಿ ಕೂತ್ಕೊಬಿಟ್ಟಿದ್ದೆ. ಆದರೆ ನಮ್ಮ ಮದುವೆ ಅಣ್ಣ ಮಿರರ್ ಮುಂದೆ ನಿಂತ್ಕೊಬಿಟ್ರೆ ಬೇಗ ಆಗಲ್ಲ. ಮದುವೆ ಅಣ್ಣನೂ ರೆಡಿ ಆದ. ತಿರ್ಗಾ ಅಷ್ಟರಲ್ಲೇ ಆಟೋನು ಬುಕ್ ಮಾಡಿದ್ವಿ. ಇನ್ನು ಆಟೋಗೆ ವೆಯ್ಟ್ ಮಾಡ್ತಾಯಿದ್ರೆ ಅಷ್ಟರಲ್ಲೇ ಆಟೋ ಕೂಡ ಬಂತು. ಮತ್ತು ಅದು ಎಲ್ಲಿಗಪ್ಪ ಬಂದಿದ್ದೆ ಅಂದರೆ ಬಂದಿದ್ದೆ ನಮ್ಮ ಡೆಸ್ಟಿನೇಷನ್ ಗುಲ್ಬರ್ಗ GTTCಗೆ ಬಂದು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಕೆಲಸ ಮಾಡೋ ಟೈಮಲ್ಲಿ ಕರೆಂಟ್ ಹೋಗಿರೋ ಗ್ಯಾಪಲ್ಲಿ ಮಧುವಣ್ಣನು ಕಾಟನ್ ಬಾಕ್ಸ್ನ ಗ್ಯಾಪ್ ಆಗಿ ಕಟ್ ಮಾಡ್ದೆ. ನಾವು ಸುಮ್ಮನೆ ಅಂತರೂ ಕೂತ್ಕೊಳ್ಳಲ್ಲ. ಗ್ಯಾಪ್ ಸಿಕ್ಕಿದ್ರೆ ಸಾಕು, ಒಳ್ಳೆ ಕೆಲಸನೂ ಕೆಟ್ಟ ಕೆಲಸನೂ ಮಾಡ್ತಾ ಇರಬೇಕು. ನಾವು ಕಾಲೇಜ್ ಗೇಟಿಂದ ಆಚೆ ಬಂದಿದ ತಕ್ಷಣ ನೋಡ್ತೀನಿ ಪೊಲೀಸ್ ಅವರಿದ್ರು. ಯಾಕಪ್ಪ ಅಂತ ನನಗಂತೂ ಫುಲ್ ಶಾಕ್ ಆಗೋಯ್ತು. ತಿರ್ಗ ನೋಡಿದ್ರೆ ಗೊತ್ತಾಯಿತು ಮಕ್ಕಳದು ಏನೋ ಕಾಂಟ್ರವರ್ಸಿ ನಡೀತೈತೆ ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡೋದು, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ತಿರ್ಗಿ ಅಲ್ಲಿಂದ ಸೀದಾ ಪಾನಿಪುರಿ ತಿಂದ್ಕೊಂಡು ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ.